ಮಹಾನಗರ ಪಾಲಿಕೆಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮುಖಂಡರ ಪಟ್ಟಿಯನ್ನು ಹಾಕಿದ್ದಾರೆ. ಒಂದೊಂದು ಜಿಬಿಎಗೆ 3-4 ಜನ ಉಸ್ತುವಾರಿಗಳನ್ನು ಹಾಕಿದ್ದಾರೆ. ಅವರ ಸಭೆಯನ್ನು ಇವತ್ತು ಕರೆದಿದ್ದೀವಿ. ಸೊ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಮತದಾರರ ಪರಿಷ್ಕರಣೆ ಇರ್ಬೋದು ಅಥವಾ ಅಭ್ಯರ್ಥಿಗಳು ಯಾವ್ಯಾವ ಅಭ್ಯರ್ಥಿಗಳು ನಮ್ಮ 369 ಕ್ಷೇತ್ರಗಳಿಗೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಯಾವ ಅಭ್ಯರ್ಥಿಗಳು ಗೆಲ್ಲುವಂಥದ್ದಿದೆ ಮತ್ತು ಎಲ್ಲಿ ಸಮಸ್ಯೆ ಇದೆ, ಇವೆಲ್ಲವನ್ನ ಚರ್ಚೆ ಮಾಡಿ ಒಂದು ವಾರದೊಳಗಡೆ ವರದಿ ಮಾಡೋಕ್ಕೋಸ್ಕರ ನಮ್ಮ ರಾಜ್ಯದ ಅಧ್ಯಕ್ಷರು ಅನೌನ್ಸ್ ಮಾಡಿರುವಂಥ ಮುಖಂಡರಿಗೆ ಈಗಾಗಲೇ ಸೂಚನೆಯನ್ನು ಬೆಳಗ್ಗೆಯಿಂದ ಸುಮಾರು 1.5 ಗಂಟೆಗಳ ಚರ್ಚೆ ಮಾಡಿ ಕೊಟ್ಟಿದ್ದೀರಿ. ಜಿಬಿಎ ಎಲೆಕ್ಷನ್ ಕಾಂಗ್ರೆಸ್ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಬಿಜೆಪಿ ಇದ್ರ ಬಗ್ಗೆ ಈಗಾಗಲೇ 4-5 ಸಭೆಗಳನ್ನು ಮಾಡಿದ್ದೀರಿ. ನಮ್ಮ ಇನ್ಚಾರ್ಜು ಕೂಡ ಬಂದೋಗಿದ್ದಾರೆ, ರಾಮ್ ಮಾಧವ್. ಇವತ್ತು ನಾವು ಸಭೆ ಮಾಡಿದ್ದೀರಿ. ನಾವಂತೂ ಚುನಾವಣೆಗೆ ತಯಾರಾಗುವಂತ ಎಲ್ಲ 5ಕ್ಕೂ ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ತಯಾರಿಗಳನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಶಾಸಕರು ಮತ್ತು ಸೋತಿರುವಂಥ MLAಗಳು, ನಮ್ಮ ಲೋಕಸಭಾ ಸದಸ್ಯರು ಪೂರ್ಣ ಮಟ್ಟದಲ್ಲಿ ಇದಕ್ಕೆ ಶ್ರಮ ಹಾಕಿ ಇದು ಸ್ಥಳೀಯವಾಗಿ ನಮ್ಮ ಲೀಡರ್ಗಳಿಗೆ ಗೆಲ್ಲುವಂಥ ಚುನಾವಣೆ, ಇದು ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥ ಚುನಾವಣೆ. ಹೇಗೆ MLA MPಗೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೋ ಅದೇ ರೀತಿ ನಾವು ಕಾರ್ಯಕರ್ತರ ಚುನಾವಣೆ ಬಂದಾಗ ಅವರ ಜೊತೆ ನಿಲ್ಲಬೇಕು, ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲಬೇಕು, ಗೆದ್ದೇ ಗೆಲ್ಲಬೇಕು. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸಭೆಯನ್ನು ಮಾಡಿದ್ದೀರಿ. ಬಹಳ ವಿಸ್ತೃತವಾಗಿ ಚರ್ಚೆ ಆಗಿದೆ. ಕಾಂಗ್ರೆಸ್ಸಿನ ಫೇಲ್ಯೂರ್ಸ್ ಏನಿದೆ, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಬೆಂಗಳೂರಿಗೆ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ. ಕಳೆದ 3 ವರ್ಷದಲ್ಲಿ ಗಾರ್ಬೇಜ್ ಇರ್ಬೋದು, ಪಾಟೋಲ್ ಇರ್ಬೋದು, ಟ್ಯಾಕ್ಸ್ಗಳ ಏರಿಕೆ ಮಾಡಿರುವಂಥದ್ದು ಇರ್ಬೋದು, ಇವೆಲ್ಲವನ್ನ ಪಟ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೊಂದು ಸಮಿತಿಯನ್ನು ಮಾಡಿದ್ದೀರಿ ಇವತ್ತು. ಅದೇ ರೀತಿ ಮ್ಯಾನಿಫೆಸ್ಟೋ ಮಾಡುವಂಥದ್ದಕ್ಕೆ ಒಂದು ಸಮಿತಿಯನ್ನು ಮಾಡುವಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಹೆಸರುಗಳನ್ನು ಇವತ್ತು ಮಾತಾಡ್ತೀನಿ. ರಾಜ್ಯಾಧ್ಯಕ್ಷರಿಗೆ ಆ ಹೆಸರುಗಳನ್ನು ರಾಜ್ಯಾಧ್ಯಕ್ಷರು ಅನೌನ್ಸ್ ಮಾಡುವಂಥದ್ದಕ್ಕೆ ಅವರಿಗೆ ನಾನು ವಿನಂತಿಯನ್ನು ನಾನು ಮಾಡೋನಿದ್ದೀವಿ. ಒಟ್ಟಾರೆ ನಮ್ಮ ಕೇಂದ್ರದ ನಾಯಕರು ರಾಮ್ ಮಾಧವ್ ಬರೋದ್ರೊಳಗಡೆ ಒಂದು ಹಂತದ ಚುನಾವಣಾ ತಯಾರಿಗಳನ್ನು ಮಾಡುವಂಥದ್ದು ಇವತ್ತು ಸಭೆಯ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ನಾವು ಕರೆದಿದ್ದೀವಿ. ಎರಡನೇದು, ಇವತ್ತು BLO ಏನು ಕೇಂದ್ರ ಸರ್ಕಾರ 20 ವರ್ಷಕ್ಕೊಂದ್ಸರಿ ಮಾಡುವಂತ SIR, ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಸರಿಯಾದಂತ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ, ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಗೆ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಗೆ TA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಅಡೆತಡೆ ಮಾಡುವಂತದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನ ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದಿಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನ ತೆಗಿಯಕ್ಕೆ ಇಷ್ಟ ಇಲ್ಲ ಇವ್ರಿಗೆ. ಒಂದು ರೀತಿ ಯಾರು ರಿಯಲ್ ಮತದಾರರಿದ್ದಾರೆ, ಈ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಕ್ಷಣೆ ಏನಿದ್ದಾರೆ, ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್, ಅದನ್ನ ಕಾಪಾಡುವಂಥದ್ದು ಈ ವೋಟರ್ಸ್. ಆ ವೋಟರ್ ನಿಜವಾದಂತ ವೋಟರ್ಸ್ ಇರಬೇಕು, ಡೂಪ್ಲಿಕೇಟ್ ವೋಟರ್ಸ್ ಯಾರು ಇರಬಾರ್ದು. ಅದು SIRನ ಮೂಲ ಗುರಿ. ಕಾಂಗ್ರೆಸ್ ಅವ್ರಿಗೆ ಈಗ ಆ SIRಗೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಯಾವ ಅಧಿಕಾರಿಗಳು ಇರ್ಬೇಕಲ್ಲ, ಕಾಂಗ್ರೆಸ್ ಪಾರ್ಟಿದು ಕೊಡ್ತಾರೆ, ಬಿಜೆಪಿ ಬೇಡ, ಅಧಿಕಾರಿ ಲಿಸ್ಟ್ ಅಲ್ಲೂ ಕಾಂಗ್ರೆಸ್ ಅವ್ರದ್ದು ಹಾಕೊಂಬಿಟ್ಟಿದ್ದಾರೆ. ಇಲ್ಲಿ ನೋಡಿ, BLO ಹಾಗೆ ಕಾಂಗ್ರೆಸ್ ಆಕ್ಚುಲಿ ಏನ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ, ಅವರು ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಅವ್ರು ಮಾತ್ರ ನೇಮಕ ಮಾಡಬೇಕು.
ಇಲ್ಲಿ ಸರ್ಕಾರಿ ಅಧಿಕಾರಿನೇ ಅಲ್ಲ, ಅವನ್ನ ನೇಮಕ ಮಾಡಿದ್ದಾರೆ. ಜಯನಗರದಲ್ಲಿ ಒಂದು 20 ಕಡೆ ಆಗಿದೆ. ಇನ್ನೊಂದು ಇಲ್ಲಿ BLA ಅಧಿಕಾರಿ ತಾನೇ ಅವನು ಅಮೀನ್. ಯಾರು ಇವಾಗ BLA 2 ನಮ್ಮ ಪಾರ್ಟಿ ಮಾಡಿದ್ರೂ ಕೂಡ ಅವ್ರು ಯಾರನ್ನು ಕೂಡ ಎಲೆಕ್ಷನ್ ಕಮಿಷನರ್ ಕೊಡೋ ಅಂತ ಇದರಲ್ಲಿ ಯಾವುದೇ MLA ಫೋಟೋ MP ಫೋಟೋ ಪಾರ್ಟಿ ಸಿಂಬಲ್ ಹಾಕೋಣಂಗಿಲ್ಲ. ಆದ್ರೆ ಇಲ್ಲಿ ಹಾಕೊಂಬಿಟ್ಟಿದ್ದಾರೆ. ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಫೋಟೋ ಹಾಕೊಂಡಿದ್ದಾರೆ. ಹೋದಪ್ಪ ಅವರ ಅಂಬೋಜಿರಾವ್ BLA 2 ನಲ್ಲಿ ಜಮೀರ್ ಫೋಟೋ ಹಾಕೊಂಡು ಮಾಡೋದು. ಇಲ್ಲಿ ರಾಮಲಿಂಗ ಫೋಟೋ ಹಾಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ಬೋದು ಬಿಡಿ ಸರ್. ಅದೇನು ಅಫಿಷಿಯಲಿ ಕೊಡೋದಲ್ಲ, ನಾವು ಹಾಕೊಬಹುದು. ಮನೆಗೆ ಹೋದಾಗ ಹಾಕೋಣಂಗಿಲ್ಲ. ಪಕ್ಷದ ಪರವಾಗಿ ಗುರುತಿಸ್ಕೊಳ್ತಾ BLO ಇರ್ಬೋದು ಅವರು ಲಾಠಿ ಹಾಕೊಂಡಿಲ್ಲ, ಅವ್ರು ಇರ್ಬೋದು. ಆದ್ರೆ ಸಿಂಬಲ್ ಇಟ್ಕೊಂಡು ಹೋಗಂಗಿಲ್ಲ. ಅವರು ಸಿಂಬಲ್ ಇಟ್ಕೊಂಡು ಪ್ರಚಾರ ಮಾಡಬಾರ್ದು. ಅಧಿಕಾರಿಗಳ ಜೊತೆ ಹೋದಾಗ ಯಾವುದೇ ಪಾರ್ಟಿಯ ಇವರು ಸಿಂಬಲ್ ಇಟ್ಕೊಂಡು ಪ್ರಚಾರ ಮಾಡಂಗಿಲ್ಲ, ಕ್ಯಾನ್ವಾಸ್ ಮಾಡಂಗಿಲ್ಲ. ಆದ್ರೆ ಇವ್ರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನ ಕೂಡಲೇ ಚುನಾವಣಾ ಆಯೋಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಟನಲ್ ಬೆಂಗಳೂರು, ಏನೇನೋ ಬೆಂಗಳೂರು ಹೆಸರುಗಳೆಲ್ಲ ಹೇಳಿದ್ರು. ಈಗ ಅನುದಾನ ಕೊಟ್ಟಿದ್ದೀರಿ, 2,000 ಕೋಟಿ ಅನುದಾನ ಕೊಟ್ಟಿದ್ದೀರಿ, ಇಡೀ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತುಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಈಗ ಅನುದಾನ ಕೊಡೋ ದೃಷ್ಟಿಯಿಂದ ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ, ಸಣ್ಣ ಸಣ್ಣದು, ಇವಾಗ ಶಿವಾಜಿನಗರ, ಗಾಂಧಿನಗರ, ಇವೆಲ್ಲ ಸಣ್ಣ ಸಣ್ಣ ಕಾನ್ಸ್ಟಿಟ್ಯೂನ್ಸಿಗಳು, ಅಲ್ಲೆಲ್ಲ 100 ಕೋಟಿ. ಬೇರೆ ಕಾನ್ಸ್ಟಿಟ್ಯೂನ್ಸಿಗಳು ಬಿಜೆಪಿ ಇರುವಂತ ಕಾನ್ಸ್ಟಿಟ್ಯೂನ್ಸಿ ಉಳಿದವೆಲ್ಲ ಮೇಜರ್ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ, ಜಾಸ್ತಿ ಇರೋದು ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ. ಅಲ್ಲೆಲ್ಲ 40 ಲಕ್ಷ, 30 ಲಕ್ಷ, 50 ಲಕ್ಷ, 40 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಇದು ತಾರತಮ್ಯ ಅಲ್ವೇನು? DK ಶಿವಕುಮಾರ್ ನೀವು ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ತಾರತಮ್ಯ ಮಾಡಿ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ದೀರಾ ನೀವು. ಆದ್ರಿಂದ ಈ ರೀತಿ ಮಾಡೋದ್ರಿಂದ ಇಡೀ ಬೆಂಗಳೂರಲ್ಲಿ ನೀವು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೇನೆ ಬೆಂಗಳೂರು ಅಭಿವೃದ್ಧಿ ಆಗೋದು. ಯಾಕಂದ್ರೆ ಹೆಚ್ಚಿನ ಪಾಲು ಬಿಜೆಪಿ ಸದಸ್ಯರಿದ್ದಾರೆ. ನೀವು ಯಾವುದೋ ನಿಮ್ಮ ಬೇಕಾದಂತ ಕಾನ್ಸ್ಟಿಟ್ಯೂನ್ಸಿಗಳು ಕೊಟ್ಟು ತಪ್ಪು ಮಾಡ್ತಾ ಇದ್ದೀರಾ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ನ 1.5 ವರ್ಷದಲ್ಲಿ ಕೆಲಸ ಮಾಡೋಕ್ಕಾಗದೆ, ಇನ್ನು 1.5 ವರ್ಷ ಅಷ್ಟೇ, ಆಮೇಲೆ ಚುನಾವಣೆ ಬಂದ್ಬಿಡುತ್ತೆ, ಕೋಡ್ ಆಫ್ ಕಂಡಕ್ಟ್. ಅಷ್ಟರಲ್ಲಿ ನೀವು ಈ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನು 6 ತಿಂಗಳಾಗ್ತೈತೆ. ಈ ತಾರತಮ್ಯವನ್ನ ಇಮಿಡಿಯೇಟ್ ಆಗಿ ಸರ್ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲೂ ಕೂಡ ಇದೇ ತಾರತಮ್ಯ ಆಗಿತ್ತು ಅಂತ MB ಪಾಟೀಲ್ ಆರೋಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾನು MB ಪಾಟೀಲ್ಗೆ ಬೆಂಗಳೂರು ಬಗ್ಗೆ ಏನ್ ಗೊತ್ತಿದೆ? ಅವ್ರಿಗೇನು ಗೊತ್ತಿಲ್ಲ. ಹಿಂದೆ ಕಳೆದ ಒಂದು 15 ವರ್ಷದ್ದು ಪಟ್ಟಿ ತಗೊಂಡ್ಬಿಡ್ರಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅಂತ ಪಟ್ಟಿ ಕೊಡಿ. ಒಂದು 15 ವರ್ಷದ ಕೊಡಿ, ಅವಾಗೆಲ್ಲ ಬಂದ್ಬಿಡ್ತಲ್ಲ. ಕಾಂಗ್ರೆಸ್, ಜನತಾದಳ, ಬಿಜೆಪಿ 3 ಬಂದ್ಬಿಡ್ತದೆ. 15 ವರ್ಷದಲ್ಲಿ ಕೊಡಿ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಹೋಗಿದೆ ತೆಗಿರಿ, ಬಿಡುಗಡೆ ಮಾಡಿ. ಕಾರ್ಪೊರೇಷನ್ನಿಂದ, ಸರ್ಕಾರದಿಂದ ಬಿಡುಗಡೆ ಮಾಡಿ. ಅವಾಗ ಹೇಳಿ ತಾರತಮ್ಯ ಎಲ್ಲ ಆಗಿದೆ ಅಂತ ಹೇಳಿ. ನಮ್ದು ಸರ್ಕಾರ ಇತ್ತಲ್ಲ, ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರಿದ್ದಾಗ, ನಮ್ ಬೇರೆ ಬೇರೆ ಬೊಮ್ಮಾಯಿಯರಿದ್ದಾಗ ಹೆಚ್ಚೆಚ್ಚು ಹಣ ಕೊಟ್ಟಿದ್ದೀರಿ ನಾವು. ನಾನು ಹೇಳ್ದಲ್ಲ, ಶಿವಾಜಿನಗರಕ್ಕೆ ನಾನೇ 100 ಕೋಟಿ ಕೊಟ್ಟಿದ್ದೀನಿ. ಶಿವಾಜಿನಗರ ಕಾಂಗ್ರೆಸ್ MLA ಇದ್ದಿದ್ದು, ನಾನೇ 100 ಕೋಟಿ ಕೊಟ್ಟಿದ್ದೀನಿ. ಬೈರ್ತಿ ಸುರೇಶ್ ಹೆಬ್ಬಾಳ, ನಾನೇ 100 ಕೋಟಿ ಕೊಟ್ಟಿದ್ದೀನಿ ಅವ್ರಿಗೆ, ಕಾಂಗ್ರೆಸ್ MLA ಅವರು. ಅದರಿಂದ ಈ ತರ ತಾರತಮ್ಯ ಮಾಡೋದು ಒಳ್ಳೇದಲ್ಲ. ಬೆಂಗಳೂರು, ಸಮಗ್ರ ಬೆಂಗಳೂರು ಅಭಿವೃದ್ಧಿ, ಅದೇನೋ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹೇಳ್ತಿರಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ತಾರತಮ್ಯದ ಬೆಂಗಳೂರನ್ನ ಮಾಡ್ತಾ ಇದ್ದೀರಾ.
ಇದು ಒಳ್ಳೇದಲ್ಲ ಬೆಂಗಳೂರು ಬೆಳವಣಿಗೆಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.